ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಒಂದು ಕ್ಲಾತ್ ಆರ್ಗನೈಸ್ಡ್ ಸ್ಟೋರೇಜ್ ಬಾಕ್ಸ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಅಂತೂ ನನಗೆ ಸಖತ್ ಇಷ್ಟ ಆಯಿತು. ನನಗೂ ಕೂಡ ಡೌಟ್ ಇತ್ತು ಯಾವ ಥರ ಬರುತ್ತೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಅಂತೂ ವರ್ತ್ ಅಂತ ಅನ್ನಿಸ್ತು. ನಾನು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಸೆಟ್ ಆಫ್ 3 ಬರುತ್ತೆ. ನಿಮಗೆ 2 ಸಿಗುತ್ತೆ, 3 ಸಿಗುತ್ತೆ. ಬಟ್ 2 ಅಂದರೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. 3 ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಸ್ವಲ್ಪ ಕಡಿಮೆ ಪ್ರೈಸ್ ಅನಿಸುತ್ತೆ 3 ತೊಗೊಂಡ್ರೆ. ಹಾಗಾಗಿ ನಾನು 3 ಇರೋ ಸೆಟ್ನ ಹಾಕಿದ್ದೀನಿ. ಸೆಟ್ ಆಫ್ 3 ಬಂದಿದೆ. ಸೊ ನೋಡಿ, ಈ ಥರ ಒಂದು ಕೆಳಗಡೆ ಪಾಕೆಟ್ ಥರ ಕೊಟ್ಟಿರ್ತಾರೆ. ಇದರಲ್ಲಿ ಕಾರ್ಡ್ಬೋರ್ಡ್ ಶೀಟ್ ಇರುತ್ತೆ, ಅದನ್ನು ಹಾಕ್ಬೋದು. ಇದನ್ನು ಹಾಕೋದ್ರಿಂದ ಒಂದು ಸ್ಟ್ಯಾಂಡ್ ಆಗಿ ಕುತ್ಕೊಳ್ಳುತ್ತೆ ಕರೆಕ್ಟಾಗಿ. ನೀವು ಒಂದ್ರ ಮೇಲೆ ಒಂದು ಬಾಕ್ಸ್ ಇಟ್ಟೂ ಕೂಡ ಯೂಸ್ ಮಾಡ್ಕೋಬೋದು. ವಾರ್ಡ್ರೋಬಲ್ಲಿ ಸ್ಪೇಸಸ್ ಸಿಗುತ್ತೆ, ಹಾಗೆ ಸೇವ್ ಆಗುತ್ತೆ ಸ್ಪೇಸು. ಹಾಗಾಗಿ ಈ ಥರನೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಈ ಥರ ಒಂದು ಇದು ಕೊಟ್ಟಿರ್ತಾರೆ, ನಿಮಗೆ ಈ ಥರ ತಕ್ಕೊಂಡ್ಬಿಟ್ಟು ಬಟ್ಟೆನೆಲ್ಲ ತಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಫೋಲ್ಡ್ ಮಾಡಿದರೂ ಕೂಡ ಫೋಲ್ಡ್ ಆಗೋದಿಲ್ಲ, ಆ ಥರ ಗಟ್ಟಿಯಾಗಿದೆ. ಸೊ ಈ ಥರ ಕೆಳಗಡೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಕೊಟ್ಟಿರ್ತಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಇಲ್ಲಿ ಒಳಗಡೆ ಏನು ಪಾಕೆಟ್ಸ್ ಇದೆ ಅಲ್ವಾ, ಇದು 7 ಪಾಕೆಟ್ಸ್ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ಆರಾಮ್ಸೆ ಬಟ್ಟೆಗಳನ್ನ ಜೋಡಿಸ್ಕೋಬೋದು. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದ್ರದ್ದು ಒಂದು ಲಿಂಕ್ ಏನಾದರೂ ಬೇಕಾಗಿದ್ದರೆ ನಿಮಗೆ, ನೀವು ಏನಾದರೂ ಈ ಥರ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿನೂ ಚೆನ್ನಾಗಿದೆ, ಹಾಗೆ ಗಟ್ಟಿಯಾಗಿದೆ. ಇವಾಗ ಹೆಂಗಾಗಿತ್ತು ಅಂದರೆ, ವಾರ್ಡ್ರೋಬಲ್ಲಿ ಮಡಚಿಟ್ಟಾಗ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಂತೂ ಇದು ಬೇಕೇ ಬೇಕು. ಒಂದು ಬಟ್ಟೆ ತಕ್ಕೊಳಕ್ಕೆ ಹೋಗಿ ಎಲ್ಲ ಬಟ್ಟೆನೂ ಕೆಡವಿಬಿಡ್ತಿದ್ರು. ಹಾಗಾಗಿ ನನಗೆ ಡಬಲ್ ಕೆಲಸ ಆಗ್ತಿತ್ತು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡ್ತಾಯಿದ್ದೆ, ತುಂಬ ಕಡೆ ಸರ್ಚ್ ಮಾಡಿದೆ. ಬಟ್ ಕ್ವಾಲಿಟಿ ಅಷ್ಟೊಂದೆಲ್ಲ ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಆಫ್ಲೈನಲ್ಲಿನೂ ರೇಟ್ ಜಾಸ್ತಿ ಇದೆ, ಒಂದಕ್ಕೆ 500 ಈ ಥರ ಇತ್ತು. ಹಾಗಾಗಿ ಬಟ್ ಮೀಶೋದಲ್ಲಿ ಪರವಾಗಿಲ್ಲ, ಕಡಿಮೆ ಪ್ರೈಸ್ಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಿಮ್ಗೇನಾದರೂ ಈ ಒಂದು ಪ್ರಾಡಕ್ಟ್ ಬೇಕಾಗಿದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ 3 ಇದೆ. ಸೊ ತುಂಬಾ ಚೆನ್ನಾಗಿದೆ. 4 ಇರೋದು ಇದೆ, ಬಟ್ ಅದರದ್ದು ಕ್ವಾಲಿಟಿ ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ. ಹಂಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಕಲರು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೀವು ಬೇಕಿದ್ದರೆ ಹೋಗಿಬಿಟ್ಟು ಚೆಕ್ ಮಾಡಿಕೊಂಡು ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಮಕ್ಕಳಿರೋ ಮನೆಯಲ್ಲಿ ಈ ಥರ ಒಂದು ಕ್ಲಾತ್ ಆರ್ಗನೈಸ್ಡ್ ಒಂದು ಸೆಟ್ ಆಫ್ 3 ಅಥವಾ ಸೆಟ್ ಆಫ್ 4 ಈ ಥರ ಇದ್ಬಿಟ್ರೆ ಸಾಕು, ಕೆಲಸ ಕಡಿಮೆ ಆಗಿಬಿಡುತ್ತೆ. ಪದೇ ಪದೇ ಮಡಚೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಇಟ್ಟರೆ ಅವ್ರಿಗೂ ಒಂದು ಡಿಸಿಪ್ಲಿನ್ ಕಲಿಸ್ದಾಗುತ್ತೆ. ಹಾಗೆ ವಾರ್ಡ್ರೋಬ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ. ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳು ನಿಮ್ಮ ಮನೆಯಲ್ಲಿ ಇದೇ ಥರ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಸೊ ನನಗೆ ಇದೇ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು. ಒಂದು ಬಟ್ಟೆ ತೆಗೆದ್ರೆ ಸಾಕು, ಎಲ್ಲ ಬಟ್ಟೆನೂ ಹೊರಗಡೆ ಹಾಕೋದು, ಮತ್ತೆ ಅದನ್ನ ಮಡಚಿಡೋದೇ ಇನ್ನೊಂದು ಕೆಲಸ ಆಗುತ್ತೆ. ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.